2,00,000 ಈ ಥರದ್ದು ಒಂದು ಶೆಡ್ ಮಾಡ್ತಾರೆ ನೋಡಿ ಕಬ್ಬಿಣದ್ದು. ಸೇಮ್ ಮನಿ ಮಾಡ್ದಂಗೆ ಹೋಟ್ಲಾರ ಮಾಡ್ಕೋಬೋದು, ಬಟ್ ಇದನ್ನಾರ ಮಾಡ್ಕೋಬೋದು. ಜಾಸ್ತಿ ಈ ಕಡೆಗೆಲ್ಲ ಇವೇ ಹೈಲೈಟ್ಸು. ಏನಪ್ಪ ಅಂದರೆ ಇವೆಲ್ಲ ಜನ್ಶೀಟ್ ತಗೊಂಡ್ಯಾಗ ಕೆಳಗೆ ಪಟ್ಟಿ ಕೊಟ್ಬಿಟ್ಟು ಈ ಥರ ರೆಡಿ ಮಾಡ್ತಾರೆ ಮನಿಗಳ್ನ. ಒಂದು 4 ಕಿಟಕಿ ಸೇಮ್ ಮನಿ ಮಾಡಿದಂಗೆ ಮಾಡ್ತಾರೆ. 4 ಕಿಟಕಿ ಆ ಕಡೆಗೆ ಈ ಕಡೆಗೆ ಒಂದೇ ಒಂದು ಡೋರ್ ಮಾಡ್ತಾರೆ. ಬ್ಯಾಕ್ ಸೈಡು ಒಂದು ಆ ಕಡೆಗೆ ಇರ್ಬೋದೇನೋ ಡೋರು, ಇಲ್ಲ ಒಂದೇ ಡೋರು. ಇಲ್ಲೆಲ್ಲ ಅದೇ ಫ್ಯಾಕ್ಟ್ರಿ ಜಾಸ್ತಿ. ಇವೆಲ್ಲ ಶೆಡ್ ರೆಡಿ ಮಾಡಿಟ್ಟಿರಾರ. ಇದನ್ನು ದಾಟಿ ಮುಂದಕ್ಕೆ ಬಂದರೆ ಇದು ಮಹೀಂದ್ರ ಶೋರೂಮು ನೋಡಿ. ದಿಲ್ಲಿ ಏರ್ಪೋರ್ಟಿಗೆ ಹೋಗೋ ರೋಡ್ ಮೇನ್ ಬೈಪಾಸಲ್ಲಿ ಇರೋದು ಶೋರೂಮು ಮಹೀಂದ್ರ. ಈ ಮಹೀಂದ್ರ ಶೋರೂಮ್ ಬಂದ್ಬಿಟ್ಟು ಇಲ್ಲಿರೋದು. ನಾವು ಈ ಲೊಕೇಶನಿಗೆ ಹುಡುಕ್ಯಾಡಿ 11:00 ಬಂದು ಇಲ್ಲಿಗೆ ತಲುಪಿದ್ವಿ. ಲೊಕೇಶನ್ ಬಂದ್ಬಿಟ್ಟು ರಾಂಗು. ಆಮೇಲೆ ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಇವರೆಲ್ಲ ಎಂಟ್ರಿ ಮಾಡ್ಕೊತಾರೆ ಗಾಡಿಗಳ್ನ ನಂಬರು. भैया वो महिंद्रा वो शोरूम का नाम क्या है? नाम क्या है? हाँ ಓಬಿಗ್ನೋ ಶೋರೂಮು ನೋಡಿ. ನಮ್ಮ ಗಾಡಿಗಳು ಕೆಂಪು ಏನು ಕಾಣ್ತವೆ ಅವೇ ನಾವು ಹಾಕಿರೋದು ಗಾಡಿಗಳ್ನ. ಲೊಕೇಶನ್ನು ಜಸ್ಟ್ ಮಿಸ್ ಆದರೆ ಇದ್ರ ಪಕ್ಕಕ್ಕೆ ಆ ಫ್ಯಾಕ್ಟ್ರಿ ಕಾಣುತ್ತಲ್ವ ಕಂಬ, ಅದ್ರ ಹಿಂದ್ಗಡೆಗೆ ಹೋಗುತ್ತೆ. ಅಲ್ಲಿ ಯಾರು ಹೋಗಬೇಡಿ. ಹಂಗೆ ಸ್ಟೇಟ್ ಅದರ ಕಂಟಿನ್ಯೂ ಬಂದುಬಿಟ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಭಾರತ್ ಪೆಟ್ರೋಲ್ ಬಂಕ್. ಅದನ್ನೇ ಸ್ಟೇಟ್ ಕಂಟಿನ್ಯೂ ಮಾಡ್ಕೊಂಬಂದ್ರೆ ಅಂದರೆ ಅಲ್ಲಿಂದ ಕಂಟಿನ್ಯೂ ಇಲ್ಲಿಗೆ ಮಾಡ್ಕೊಂತ ಬಂದರೆ ಇಲ್ಲಿ ಸಂಧಿ ಒಳಗೆ ಮೇನ್ ರೋಡಲ್ಲೇ ಕಾಣುತ್ತೆ ಈ ಥರ ಬೋರ್ಡು. ಇದೇ ಶೋರೂಮ್ ಲೊಕೇಶನ್ನು. ಥ್ಯಾಂಕ್ ಯು.